ವಿದ್ಯೆ ಅಂತ ಬೇಕಾದ ಏನೇನೋ ಕಲ್ತಿದ್ದೇವೆ. ಆದರೆ ವಿದ್ಯಾ ಅಂತ ಯಾವುದಕ್ಕೆ ಕರೀತಾ ಇದ್ದಾರೆ ಅಂದರೆ, ಈ ಅಶುಭಗಳಿಂದ ನಮ್ಮನ್ನು ಯಾವುದು ಬಿಡುಗಡೆ ಮಾಡುತ್ತೆ, ಯಾವುದು ಮೋಕ್ಷಕ್ಕೆ ಕಾರಣ ಆಗಿದೆ, ಸಾ ವಿದ್ಯಾ ಯಾ ವಿಮುಕ್ತಯೇ, ಮೋಕ್ಷಕ್ಕೆ ಕಾರಣ ಆಗುವ ವಿದ್ಯೆಯನ್ನೇ ವಿದ್ಯೆ ಅಂತ ಕರೆಯೋದು. ನಾವು ನೀವು ಕಲಿತಂತಹ ವಿದ್ಯೆಗಳೆಲ್ಲ ಇದು ಬಂಧಕಕ್ಕೆ ಕಾರಣವಾಗತ್ತೆ ವಿನಃ ಬಿಡುಗಡೆಗೆ ಕಾರಣ ಆಗುವ ವಿದ್ಯೆ ಅದು ಭಗವದ್ವಿದ್ಯೆ, ಆಧ್ಯಾತ್ಮ ವಿದ್ಯೆ. ಮೋಕ್ಷಕ್ಕೆ ಸಾಧನವಾದಂತಹ ವಿದ್ಯೆಗಳಲ್ಲಿ ಭಗವಂತನನ್ನು ಸರ್ವೋತ್ತಮತ್ವೇನ ತಿಳಿಯುವ ವಿದ್ಯೆ ಇದೆಯಲ್ಲ, ಅದು ಅತ್ಯಂತ ಶ್ರೇಷ್ಠವಾದ ವಿದ್ಯೆ, ಅತ್ಯಂತ ಗುಹ್ಯವಾದ ವಿದ್ಯೆ, ಬಹಳ ಸೀಕ್ರೆಟ್. ಕೃಷ್ಣ ಮುಂದೆ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ. ಭಗವಂತನನ್ನು ಸರ್ವೋತ್ತಮ ಅಂತ ತಿಳಿಯೋದಿದೆಯಲ್ಲ, ಇದು ವಿದ್ಯೆಗಳಲ್ಲಿಯೇ ರಾಜವಿದ್ಯೆ, ಇದು ವಿದ್ಯೆಗಳಲ್ಲಿಯೇ ಗುಹ್ಯವಾದ ವಿದ್ಯೆ, ಗೌಪ್ಯವಾದ ವಿದ್ಯೆ. ಭಗವಂತನ ಈ ಎಲ್ಲ ಮಹಿಮೆಗಳ ಎಲ್ಲರಿಗೆ ಸಿಗುವಂಥದ್ದಲ್ಲ, ತಿಳಿಲಿಕ್ಕೆ ಬರುವಂಥದ್ದೂ ಅಲ್ಲ. ಅಂತಹ ಈ ವಿದ್ಯೆಯ ಪ್ರತಿಪಾದನೆಯನ್ನು ಭಗವಂತ ಇಲ್ಲಿ ಮಾಡ್ತಾ ಇದ್ದಾನಾದ ಕಾರಣ ಇದಕ್ಕೆ ರಾಜವಿದ್ಯಾ, ರಾಜಗುಹ್ಯ ಅಂತ ಕೂಡ ಕರೀತಾ ಇದ್ದಾರೆ. ಈ ವಿದ್ಯೆ ಯಾರಿಗೆ ಬರುತ್ತೆ? ಭಗವಂತ ಹೇಳ್ತಾನೆ, ನಿನಗೆ ನಾನು ಹೇಳ್ತೇನೆ, ಇದು ಅತ್ಯಂತ ರಹಸ್ಯವಾದದ್ದು. ನಿನಗೆ ಯಾಕೆ ಹೇಳ್ತೇನೆ ಅಂದರೆ, ನೀನು ಕೇಳಲಿಕ್ಕೆ ಯೋಗ್ಯನಾದ ಅಧಿಕಾರಿ ಆಗಿದ್ದೀಯ. ಹಾಗಾದರೆ ಈ ಭಗವಂತನ ರಾಜವಿದ್ಯಾ, ರಾಜಗುಹ್ಯೆಯನ್ನು ತಿಳಿಬೇಕಂದ್ರೆ ನಮ್ಮಲ್ಲಿ ಏನು ಯೋಗ್ಯತೆ ಇರಬೇಕು? ಅಸೂಯೆ ಮೊದಲಾದಂತಹ ದೋಷಗಳು ನಮ್ಮಲ್ಲಿ ಇರಬಾರ್ದು. ಭಾಗವತದಲ್ಲಿಯೂ ಕೂಡ ಈ ಭಾಗವತ ಯಾರಿಗೆ ಅರ್ಥ ಆಗತ್ತೆ, ಯಾರು ಇದಕ್ಕೆ ಅಧಿಕಾರಿಗಳು ಅಂತ ಹೇಳುವಾಗ, ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯ ಇಲ್ಲದವರಿಗೆ ಮಾತ್ರ ಭಗವಂತನ ಮಹಿಮೆ ಅರ್ಥ ಆಗತ್ತಂತೆ. ನಿನ್ನಲ್ಲಿ ಆ ದೋಷ ಇಲ್ಲ. ಆದ್ದರಿಂದ ಈ ವಿದ್ಯೆಯನ್ನು ನಿನಗೆ ಹೇಳ್ತೇನೆ, ಯಾವ ವಿದ್ಯೆಯನ್ನು ತಿಳಿಯುವ ಮೂಲಕ ಅಥವಾ ಯಾವ ವಿದ್ಯೆಯನ್ನು ತಿಳಿದರೆ ಈ ಹುಟ್ಟು ಸಾವಿನಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯ ಇದೆಯೋ ಅಂತಹ ವಿದ್ಯೆ ಇದನ್ನು ನಿನಗೆ ಹೇಳ್ತೇನೆ. ಇದು ಪ್ರಧಾನವಾದ ವಿದ್ಯೆ, ರಹಸ್ಯದಲ್ಲಿಯೇ ರಹಸ್ಯವಾದದ್ದು, ಅತ್ಯಂತ ಪವಿತ್ರತಮವಾದದ್ದು, ಉತ್ತಮವಾದದ್ದು. ಭಗವಂತನನ್ನು ಕುರಿತಾಗಿ ಇರುವಂಥದ್ದು. ಒಳಗಿರುವ ಭಗವಂತನ ಬಿಂಬರೂಪಿ ಪರಮಾತ್ಮನನ್ನು ಅಪರೋಕ್ಷೀಕರಿಸಿಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಅಂತರಂಗದಲ್ಲಿರುವ ಭಗವಂತನನ್ನು ಕಾಣುವ ಬಯಕೆ ಇದ್ದವರು ತಿಳಿಯಬೇಕಾದ ವಿದ್ಯೆ ಇದು ಅಂತ ತಿಳಿಸ್ತಾ, ಈ ವಿದ್ಯೆ ಅವ್ಯಯವಾದದ್ದು, ಅಂದರೆ ನಾಶ ಇಲ್ಲ. ಈಗ ಸ್ವಲ್ಪ ಕಲ್ತ್ರಿ, ಚೂರು ತಿಳ್ಕೊಂಡ್ರಿ, ಮಧ್ಯದಲ್ಲಿ ದೇಹ ಹಾನಿ ಆಯಿತು, ಏನು ತೊಂದರೆ ಇಲ್ಲ. ಕಲಿತ ವಿದ್ಯೆ ನಿಮ್ಮಲ್ಲೇ ಉಳಿಯುವ ಹಾಗೆ ಭಗವಂತ ನೋಡಿಕೊಳ್ತಾನೆ. ಅಂತಹ ಉತ್ಕೃಷ್ಟವಾದ ವಿದ್ಯೆ ಇದು. ಅಪರೋಕ್ಷ ಜ್ಞಾನಕ್ಕೆ ಸಾಧನವಾಗಿರ್ತಕ್ಕಂಥದ್ದು. ಇದನ್ನು ಅನುಷ್ಠಾನ ಮಾಡೋದು ಕೂಡ ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದು. ಯಾರಿಗೆ ಶ್ರದ್ಧೆ ಇದೆ, ಯಾರಿಗೆ ವಿಶ್ವಾಸ ಇದೆ, ಅಂಥವರು ಮಾತ್ರ ಈ ವಿದ್ಯೆಯನ್ನು ತಿಳಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪಃ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಯಾರಿಗೆ ಭಗವಂತನ ತಿಳುವಳಿಕೆಯಲ್ಲಿ ಶ್ರದ್ಧೆ ಇಲ್ಲ, ದೇವರನ್ನು ತಿಳ್ಕೊಳ್ಬೇಕು ಅಂತ ಶ್ರದ್ಧೆ ಇಲ್ಲ,
ಅವರು ಎಂದೂ ಕೂಡ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೃತ್ಯುಮಯವಾದ ಈ ಸಂಸಾರದಲ್ಲಿ, ಹುಟ್ಟು ಸಾವಿನಲ್ಲಿ ಸದಾ ತಿರುಗುತ್ತಿರ್ತಾರೆ. ಅಂದರೆ ಯಾವ ಜನ್ಮಕ್ಕೆ ಹೋದರೂ ಅವರನ್ನು ಸಾವು ಬಿಡೋಲ್ಲ. ಇಂತಹ ಘೋರ ರೂಪದ ಸಂಸಾರ ಚಕ್ರದಲ್ಲಿ ಅವರು ಸಿಕ್ಕಾಕೊಂಡು ಬಿಡ್ತಾರೆ. ಹಾಗೆ ಸಿಕ್ಕಿ ಹಾಕಿಕೊಳ್ಳಬಾರ್ದು. ನಾವು ಉದ್ಧಾರ ಆಗಬೇಕು ಅಂತ ಯಾರಿಗೆ ಆಸೆ ಇದೆ, ಅವನೇನು ಮಾಡಬೇಕು ಅಂದರೆ ನನ್ನ ಬಗ್ಗೆ ತಿಳ್ಕೊಳ್ಬೇಕು. ಏನಂತ? ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಈ ಚೇತನಾತ್ಮಕವಾದ ಪ್ರಪಂಚ ಏನಿದೆ, ಈ ಜಗತ್ತು, ನಾನು ಇದರ ತುಂಬೆಲ್ಲ ತುಂಬಿದ್ದೇನೆ, ವ್ಯಾಪಿಸಿದ್ದೇನೆ. ನಮಗೊಂದು ಡೌಟು, ಎಲ್ಲ ಕಡೆ ದೇವರಿದ್ದಾನೆ ಅಂತ ಅಂತೀರಿ, ಮತ್ತು ಕಾಣಲ್ವಲ್ಲ? ಎಲ್ಲಿ ನೀವು ತುಂಬ ದಿನ ಕಾಣಲೇ ಇಲ್ವಲ್ಲ? ಅಯ್ಯೋ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಲ್ಲೇ ಇರ್ತೀನಿ. ಇದ್ದ ಮೇಲೆ ಕಾಣಬೇಕಲ್ಲ, ಎಲ್ಲ ಕಡೆ ಇರ್ತೀನಿ, ಕಾಣಬೇಕಲ್ಲ. ಹಾಗಾದರೆ ಭಗವಂತನು ಎಲ್ಲ ಕಡೆ ಇದ್ದ ಮೇಲೆ ಕಾಣಬೇಕಲ್ಲ ಅಂದರೆ, ಭಗವಂತ ಹೇಳ್ತಾನೆ, ನಾನಿದ್ದೇನೆ, ಆದರೆ ವ್ಯಕ್ತ ರೂಪದಿಂದ ಇಲ್ಲ, ಅವ್ಯಕ್ತಾನಿ. ಅವ್ಯಕ್ತನಾದ ಕಾರಣ ನಾನು ಯಾರಿಗೂ ಕಾಣಿಸೋಲ್ಲ. ನೋಡಿ, ಸಾಮಾನ್ಯ ದೇವತೆಗಳೇ ಕಾಣಲ್ಲ. ದೇವತ್ವದಲ್ಲಿ ನೋಡೆ ದಿವಿಜರೊಡೆಯನಾದ ಭಗವಂತ ಹಾಗೆ ಸುಲಭಕ್ಕೆ ಕಾಣಲ್ಲ. ನಮಗೆ ದೇಹದ ಒಳಗಿರುವ ಅನೇಕ ಪಾರ್ಟ್ಸ್ಗಳು ದೇಹದ ಒಳಗೆ ಅದು ಇದೆಯಾ? ಇದೆ. ಎಲ್ಲಿ ತೋರಿಸಿ ಅಂದರೂ ತೋರಿಸ್ಗಿರ್ಸಕ್ಕೆ ಬರಲ್ಲ. ಇಲ್ವಾ? ಇದೆ, ನಮ್ಮ ಅನುಭವಕ್ಕೆ ಬರ್ತಾ ಇದೆ. ದೇಹದ ಒಳಗಣ ವ್ಯಾಪಾರ ಎಲ್ಲ ಸುವ್ಯವಸ್ಥಿತವಾಗಿ ನಡೀತಾ ಇದೆ. ಹಾಗೆ ಭಗವಂತ ಅವ್ಯಕ್ತವಾಗಿ ಎಲ್ಲ ಕಡೆ ಇದ್ದೇನೆ ಅಂದರೆ, ಈ ಪ್ರಪಂಚ ಇಲ್ಲದೆ ಇದ್ದರೆ ನಾನಿರೋಲ್ಲ ಹೀಗೆ ತಿಳ್ಕೊಳ್ಬಾರ್ದು. ಈ ಪ್ರಪಂಚಕ್ಕೆ ನಾನು ಆಧಾರ, ಆದರೆ ನನಗೆ ಈ ಪ್ರಪಂಚ ಆಧಾರ ಅಲ್ಲ. ಅರ್ಥ, ಪ್ರಪಂಚ ಇಲ್ಲದಿದ್ದರೂ ನಾ ಇರ್ತೇನೆ, ನಾ ಇರದಿದ್ದರೆ ಪ್ರಪಂಚ ಇರೋಲ್ಲ. ಇಲ್ಲಿ ಮುಂದೆ ಮತ್ತೆ ಭಗವಂತ ಹೇಳ್ತಾನೆ, ನಚ ಮತ್ಸ್ಥಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತಬೃನ್ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಎಲ್ಲ ಜೀವರಾಶಿಗಳು ನನ್ನನ್ನು ಆಶ್ರಯ ಮಾಡಿಕೊಂಡಿದೆ. ನನ್ನೊಳಗಿರುವ ಜೀವಿಗಳಿಗೆ ನನ್ನೊಳಗಿದ್ದೇನೆ ಎನ್ನುವ ಅನುಭವ ಇಲ್ಲ, ಅರಿವಿಲ್ಲ. ನನ್ನೊಳಗೆ ಇರೋದು. ನಾವು ಎಷ್ಟೋ ಬಾರಿ ಒಳ್ಳೆ ಗಾಡಿಯಲ್ಲಿ ಬಸ್ಸಿನಲ್ಲಿ ಕೂತು ಪ್ರಯಾಣ ಮಾಡುವಾಗ ಪ್ರಯಾಣ ಮಾಡ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ. ಅದರೊಳಗೂ ರಾತ್ರಿ ಪ್ರಯಾಣ ಮಾಡಿದ್ರೆ, ಬೆಂಗಳೂರಿನಲ್ಲಿ ಮಲಗಿದ್ರೆ ಬೆಳಗ್ಗೆ ಏಳುವಾಗ ಉಡುಪಿಲಿ ಇಳಿದು ಬಿಟ್ಟಿರ್ತೀವಿ, ಗೊತ್ತೇ ಆಗೋಲ್ಲ. ನಿಮಗೆ ಗೊತ್ತಾಗಲ್ಲ ಅಂತ ಮಾತ್ರಕ್ಕೆ ನೀವು ಬಸ್ಸಲ್ಲಿ ಇದ್ದದ್ದು ಸಂಚಾರ ಮಾಡಿದ್ದೇನು ಸುಳ್ಳಲ್ಲ, ಸಂಚಾರ ಆಗ್ತಾ ಇದೆ, ಆದರೆ ನಿಮಗೆ ಗೊತ್ತಿಲ್ಲ. ನಾವು ದೇವರ ಒಳಗಿದ್ದೇವೆ, ಅದರ ಒಳಗಿರೋದು ಗೊತ್ತಾಗಲ್ಲ, ಅದರ ಅನುಭವ ಇಲ್ಲ. ಅಥವಾ ಅವು ನನ್ನೊಳಗಿರೋದ್ರಿಂದ ಅವುಗಳ ಗುಣದೋಷಗಳು ನನಗೆ ಯಾವುದೂ ಸಂಪರ್ಕ ಇಲ್ಲ ಅಂತಾನೆ ಭಗವಂತ. ನನ್ನೊಳಗಿದೆ, ಆದರೆ ಅವುಗಳ ಸಂಪರ್ಕದಿಂದ ಅವುಗಳ ಗುಣಧರ್ಮಗಳು ನನಗೆ ಸೇರೋಲ್ಲ. ನಾವು ಎಲ್ಲಿರ್ತೀವಿ ಅದರಂತೆ ಆಗಿಬಿಡ್ತೀವಿ. ಹಾಗೆ ಭಗವಂತ ತನ್ನೊಳಗೆ ಎಲ್ಲವನ್ನೂ ಧಾರಣೆ ಮಾಡಿಕೊಂಡ ಕಾರಣ ಎಲ್ಲದರ ಗುಣದೋಷಗಳು ಅವನಲ್ಲಿದೆಯಾ ಅಂದರೆ ಅವನಲ್ಲಿ ಆ ಬಗೆಯ ಯಾವ ಗುಣದೋಷಗಳು ಇಲ್ಲ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಇದನ್ನು ತಿಳ್ಕೊಳ್ಳೋದು ಹೇಗೆ? ಇದಾನೆ ಅಂತೀರಿ, ಇಲ್ಲ ಅಂತೀರಿ, ಇದಾನೋ ಇಲ್ವೋ ಎರಡರಲ್ಲಿ ಒಂದು ಹೇಳಿಬಿಡಿ. ಇದಾನೆ ಅಂದರೆ ಇದಾನೆ,
ಇಲ್ಲ ಅಂದರೆ ಇಲ್ಲ. ಇಲ್ಲ ಅಂದರೆ ಯಾಕಿಲ್ಲ? ಗುಣದೋಷಗಳು ಇಲ್ಲದ ಕಾರಣ ಇಲ್ಲ ಅಂತರ್ಥ. ಜೀವಿಗಳಿಗೆ ಆಧಾರವಾಗಿ ಇದ್ದಾನಾದ ಕಾರಣ ಇದ್ದಾನೆ ಅಂತ ಅರ್ಥ. ಇದಕ್ಕೆ ಭಗವಂತ ಅದ್ಭುತವಾದ ಮತ್ತೊಂದು ಉದಾಹರಣೆಯನ್ನು ಕೊಟ್ಟು ತನ್ನ ಇರುವಿನ ಅರಿವನ್ನು ನಮಗೆ ಕೊಡ್ತಾನೆ. ಹೇಗಿದ್ದೇನೆ ನಾನು? ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾ ನಿತ್ಯುಪಧಾರಯ. ನೀನು ಇದನ್ನು ಗಮನಿಸು ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ, ಭಗವಂತನಲ್ಲಿ ಎಲ್ಲ ಜೀವಿಗಳು ಆಶ್ರಯ ಮಾಡಿಕೊಂಡಿದೆ. ಅಂದರೆ ಭಗವಂತನಿಲ್ಲದೆ ಯಾವ ಜೀವರಾಶಿಗಳಿಗೆ ಇರುವಿಕೆ, ಅಸ್ತಿತ್ವ ಅನ್ನೋದು ಇಲ್ಲ. ದೇವರಿಲ್ಲ ಅಂದರೆ ಇಲ್ಲ. ಎಲ್ಲ ವಸ್ತುಗಳ ಇರುವಿಕೆಗೆ ದೇವರು ಕಾರಣ. ಅಂದ ಮಾತ್ರಕ್ಕೆ ಅವುಗಳ ಗುಣದೋಷ ದೇವರಲ್ಲಿ ಇದೆಯಾ ಅಂದರೆ ದೇವರಲ್ಲಿ ಆ ಗುಣದೋಷ ಇಲ್ಲ. ಭಗವಂತ ತಾನು ಎಲ್ಲ ಜೀವಿಗಳು ತನ್ನಲ್ಲಿದ್ದರೂ ಎಲ್ಲ ಚೇತನಾತ್ಮಕವಾದ ಪ್ರಪಂಚಕ್ಕೆ ತನ್ನ ಇರುವು ಬಹಳ ಮುಖ್ಯ. ತಾನಿಲ್ಲ ಅಂದರೆ ಅವು ಯಾವೂ ಇಲ್ಲ. ಎಲ್ಲ ಪ್ರಪಂಚಕ್ಕೆ ನಾನು ಆಶ್ರಯದಾತನಾಗಿದ್ದೇನೆ. ಆದರೆ ಇಲ್ಲ ಯಾಕೆ ಅಂದರೆ ಅವುಗಳ ಯಾವ ಗುಣಧರ್ಮಗಳು ನನಗೆ ಲೇಪ ಆಗೋಲ್ಲ. ಉಪನಿಷತ್ತುಗಳಲ್ಲಿ ಭಗವಂತನ ಬಗ್ಗೆ ಹೇಳುವಾಗ ಅಸಂಗೋಯಂ ಪುರುಷಃ, ಆ ಭಗವಂತ ಅಸಂಗ, ಅವನಿಗೆ ತತ್ಕೃತ ಫಲಲೇಪ ಅಭಾವ. ಯಾವುದೇ ವಸ್ತುವಿನ ಗುಣ ಮತ್ತು ದೋಷಗಳು ಅವನಿಗೆ ಲೇಪ ಆಗೋಲ್ಲ. ಅದು ಹೇಗೆ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಥಾಕಾಶಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ. ನೋಡಿ, ನಿಮ್ಮನೆ ಮುಂದೆ ತಣ್ಣ ಗಾಳಿ ಬೀಸ್ತಾ ಇದೆ. ಬೀಸುವ ಗಾಳಿಗೆ ಅಡ್ಡವಾಗಿ ಒಂದು ಹೊಲಸೋ ತಿಪ್ಪೆಯೋ ಕಸದ ಕೊಂಪೆಯೋ ಬಂದರೆ ಆ ಗಾಳಿ ಇದು ತಿಪ್ಪೆ ಇದೆ, ಹೊಲಸಿದೆ, ಇಲ್ಲಿ ನಾನು ಹೋಗೋಲ್ಲ ಅಂತೇನನ್ನಲ್ಲ, ಹೋಗುತ್ತೆ, ಅದರ ಮೇಲೆ ಹೋಗುತ್ತೆ. ಆದರೆ ಅದರ ಗುಣಧರ್ಮಗಳನ್ನು ತಾನು ಅಂಟಿಸಿಕೊಳ್ಳಲ್ಲ. ನೀವು ಮನೆ ಮುಂದೆ ನಿಂತಾಗ ಅದರ ಮೇಲೆ ಬೀಸಿದ ಗಾಳಿ ನಿಮ್ಮ ಮೂಗುಗೆ ಬೆಳೆದ್ರೆ ಕೆಟ್ಟ ದುರ್ನಾತ ಅಂತ ಮೂಗು ಮುಚ್ಚಿಕೊಂಡವರು ನಾವೇ ವಿನಃ ಗಾಳಿ ಅಲ್ಲ. ಅದೇ ನಿಮ್ಮನೆ ಕಾಂಪೌಂಡ್ ಒಳಗೆ ಒಳ್ಳೆ ಮಲ್ಲಿಗೆ ಹೂವಿನ ಬಳ್ಳಿ ಹಾಕಿದ್ರಿ, ಅದರ ಮೇಲೂ ಕೂಡ ಗಾಳಿ ಬೀಸ್ತು. ಆ ಗಾಳಿ ಬಂದಾಗ ಒಳ್ಳೆ ಚೆನ್ನಾಗಿದೆ ಅಂತ ಮೂಗು ಅರಳಿಸಿ ವಾಸನೆಯ ಅನುಭವವನ್ನು ತಂದುಕೊಂಡವರು ನೀವೇ ವಿನಃ ಗಾಳಿ ಎರಡನ್ನೂ ಅಂಟಿಸಿಕೊಳ್ಳದೆ ಎಲ್ಲ ಕಡೆ ಹೇಗೆ ಸಂಚಾರ ಮಾಡುತ್ತೋ, ಅಥವಾ ಗಾಳಿ ತಣ್ಣಗಿದೆ, ಗಾಳಿ ಬಿಸಿಯಾಗಿದೆ, ಇದೆಲ್ಲ ಗಾಳಿಯ ಒಳಗಿರುವಂಥ ಜಲ ಮತ್ತು ತೇಜಸ್ಸುಗಳ ಕಣಗಳಿಂದಾಗಿ ಹೊರತು ಗಾಳಿ ವಸ್ತುತಃ ಅದರಲ್ಲಿ ಬಿಸಿ ಆಗಲಿ ತಣ್ಣಗಾಗಲಿ ಇರೋದಿಲ್ಲ. ಹೇಗೋ ಹಾಗೆ ಭಗವಂತನಲ್ಲಿ ಎಲ್ಲ ಜೀವರಾಶಿಗಳು ಕೂಡ ಆಶ್ರಯ ಮಾಡಿಕೊಂಡಿದ್ದಾರೆ. ಆದರೆ ಆ ಭಗವಂತನಿಗೆ ಮಾತ್ರ ಆಯಾಯ ಜೀವರಾಶಿಗಳ ಗುಣಧರ್ಮಗಳು ಅಂತೇನಿದೆ ಅದು ಅವನಿಗೆ ಲೇಪ ಆಗೋಲ್ಲ. ಭಗವಂತ ಎಲ್ಲ ಪ್ರಾಣಿ ಪ್ರಪಂಚಕ್ಕೆ ಆಶ್ರಯದಾತ ಆಗಿದ್ದಾನೆ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಅರ್ಜುನ, ಕಲ್ಪಪ್ರಳಯ ಕಾಲದಲ್ಲಿ ಜಡ ಪದಾರ್ಥಗಳಿಂದ ಸಹಿತವಾಗಿ ಎಲ್ಲ ಜೀವ ನನ್ನ ವಶದಲ್ಲಿ ಇರುತ್ತೆ. ಹೇಗೆ ಅಂದರೆ ಅದು ಪ್ರಕೃತಿಯಲ್ಲಿ ಲೀನವಾಗಿ ಇರುತ್ತೆ. ಸೃಷ್ಟಿ ಮಾಡುವ ಕಾಲದಲ್ಲಿ ಅವುಗಳನ್ನು ಮತ್ತೆ ನಾನೇ ಸೃಷ್ಟಿ ಮಾಡ್ತೇನೆ. ಈ ಪ್ರಕೃತಿ ನನ್ನ ಅಧೀನವಾದದ್ದು.
ಅಂತಹ ಪ್ರಕೃತಿಯನ್ನು ಮೂಲ ವಸ್ತುವನ್ನಾಗಿ ಮಾಡಿಕೊಂಡು ಈ ಎಲ್ಲ ಚರಾಚರ ಭೂತಗ್ರಾಮಮಿಮಂ ಕೃತ್ಸ್ನಂ ಸಮಗ್ರವಾದ ಈ ಚೇತನಾತ್ಮಕವಾದ ಪ್ರಪಂಚವನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ.